80 ಅಂಕಗಳ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನೋಡೋಣ. ಇದು ಲಾಸ್ಟ್ ಇಯರ್ದಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್. ಬಟ್ ಪ್ಯಾಟರ್ನ್ ನಿಮಗೆ ಗೊತ್ತಾಗ್ತದೆ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಇದರಿಂದ ನಿಮ್ಮ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ನಿಮಗೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಇದೇ ಥರದ ಎಲ್ಲ ವಿಷಯಗಳಲ್ಲಿ ನಾವು ಕ್ವಶನ್ ಪೇಪರ್ಗಳನ್ನು, ಫಿಕ್ಸ್ ಕ್ವಶನ್ಗಳನ್ನು ಕೊಡ್ತಾ ಇದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಂದ್ಸರಿ ಚೆಕ್ ಮಾಡಿ, ನಿಮಗೆ ಎಲ್ಲ ವಿಷಯಗಳ ವಿಡಿಯೋ ಲಿಂಕ್ಗಳನ್ನು ಸಿಗ್ತವೆ ಅಂತ ಹೇಳ್ತಾ ಈ ಕ್ವಶನ್ ಪೇಪರನ್ನು ಶುರು ಮಾಡ್ತೀನಿ. ಸೊ ಫಸ್ಟ್ ಇರ್ತಕ್ಕಂಥದ್ದು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಭಾಗ ಎದಲ್ಲಿ 5 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ತಲಾ ಒಂದಕ್ಕೆ ಸರಿ ಉತ್ತರಕ್ಕೆ 1 ಅಂಕ ನಿಮಗೆ ಸಿಗ್ತದೆ. ಮೊದಲ ಪ್ರಶ್ನೆ, ನಾಣ್ಯಶಾಸ್ತ್ರ ಎಂದರೆ ಡ್ಯಾಶ್ ಅಂತ ಕೇಳಿದರೆ ಸರಿಯಾದ ಉತ್ತರ ನಾಣ್ಯಗಳ ವೈಜ್ಞಾನಿಕ ಅಧ್ಯಯನ ಅನ್ನೋದು ಸರಿ ಬರ್ತದೆ. ಎರಡನೇ ಪ್ರಶ್ನೆ, ವೇದ ಎಂದರೆ ಕೇಳಿದರೆ ಸೊ ಆಪ್ಷನ್ ಬಿ ಜ್ಞಾನ ಅಂತ ಅರ್ಥಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 3, ಕನ್ನಡದ ಪ್ರಥಮ ಶಾಸನ ಕೇಳಿದರೆ ಆಯ್ಕೆ ಡಿ ಹಲ್ಮಿಡಿ ಶಾಸನ ಸರಿ ಬರ್ತದೆ. ಪಲ್ಲವರ ರಾಜಧಾನಿ ಯಾವುದು ಅಂತ 4ನೇ ಪ್ರಶ್ನೆ ಇತ್ತು. ಕಂಚಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು 5ನೇ ಪ್ರಶ್ನೆ, ಮೊಘಲ್ ಸಂತತಿಯ ಸ್ಥಾಪಕ ಕೇಳಿದರೆ ಸೊ ಸರಿಯಾದ ಉತ್ತರ ಬಾಬರ್ ಈಸ್ ದ ರೈಟ್ ಆನ್ಸರ್. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ, ಸುಳಿವುಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನೇ ಬಳಸಿಕೊಂಡು ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಸೊ ಸರಿಯಾದ ಉತ್ತರಕ್ಕೆ 1 ಅಂಕ, ಒಟ್ಟು 5 ಪ್ರಶ್ನೆ 5 ಅಂಕ. ಕ್ಷೇತ್ರ ಎಂದರೆ ಅಂತ ಕೇಳಿದ್ದಾರೆ. ಸೊ ಕ್ಷೇತ್ರ ಎಂದರೆ ನಾವು ಉಳುಮೆ ಮಾಡ್ತಕ್ಕಂಥ ಭೂಮಿ ಅಂತ ಹೇಳ್ತೀವಿ. 7ನೇ ಪ್ರಶ್ನೆ, ಹಳೆ ಶಿಲಾಯುಗದ ಮನುಷ್ಯ ಡ್ಯಾಶ್ ಎಂಬ ಗಡುಸಾದ ಕಲ್ಲನ್ನು ಬಳಸ್ತಾ ಇದ್ದ ಅಂತ ಕೇಳಿದರೆ ವಾಟ್ ಝೈಟ್ ಅಂತಕ್ಕಂಥದ್ದು ಉತ್ತರ ಬರ್ತದೆ. 8ನೇ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಡ್ಯಾಶ್ ಎಂಬಲ್ಲಿ ಹಡಗು ಕಟ್ಟೆ ಪತ್ತೆಯಾಗಿದೆ ಅಂತ ಹೇಳಿದ್ದಾರೆ. ಸೊ ಲೋಥಾಲ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರ್ತದೆ. 9ನೇ ಪ್ರಶ್ನೆ, ಸಂಘಂ ಎಂದರೆ ಕೇಳಿದರೆ ಅದು ತಮಿಳು ಸಾಹಿತ್ಯ ಸಂಘ ಅನ್ನೋದು ಉತ್ತರ. ಇನ್ ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ ಕೇಳಿದ್ರು ಉಸ್ತಾದ್ ಇಸಾ ಇಸ್ ದ ರೈಟ್ ಆನ್ಸರ್. ಇಷ್ಟು ಬಹಳ ಈಸಿಯಾಗಿರ್ತಕ್ಕಂಥ ಬಿಟ್ಟ ಸ್ಥಳಗಳನ್ನು ನಿಮಗೆ ಕೇಳ್ತಾರೆ. ಇನ್ನು ಹೊಂದಿಸಿ ಬರೆಯಿರಿ ನೋಡಿ. ಮೇಘಸ್ತಾನಿಸ್ ಅಂತ ಕೇಳಿದರೆ ಈತ ಬರೆದದ್ದು ಇಂಡಿಕಾ ಈಸ್ ದ ರೈಟ್ ಆನ್ಸರ್. ಸೊ ಮೇಘಸ್ತಾನಿಸ್ ಬರೆದದ್ದು ಇಂಡಿಕಾ ಅಂತಕ್ಕಂಥದ್ದು. ಇನ್ನು ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಏನಿದೆಪ್ಪ ಅಂತಂದರೆ 2ನೇ ಚಂದ್ರಗುಪ್ತ ಅಂತ ಕೇಳಿದ್ದಾರೆ. ಸೊ 2ನೇ ಚಂದ್ರಗುಪ್ತ ಅಂತಕ್ಕದ್ದನ್ನು ಬರಿಬೇಕು. ಆಮೇಲೆ 6ನೇ ವಿಕ್ರಮಾದಿತ್ಯ ಕೇಳಿದ್ದಾರೆ. ಸೊ ರಾಜ ತೋದರಮಲ್ಲ ಈತ ಅಕ್ಬರನ ಕಂದಾಯ ಮಂತ್ರಿ ಅಂತಕ್ಕಂಥದ್ದು ಆಗ್ತದೆ. ಕಾನೋಜಿ ಅಗ್ರೆ ಅಂತ ಇದೆ. ಸೊ ಇಲ್ಲಿ ಸ್ವಲ್ಪ ಮರಾಠರ ನೌಕಾ ದಳಪತಿ ಅಂತಕ್ಕದ್ದನ್ನು ಕೂಡ ಆಗ್ಬೋದು. ಸ್ವಲ್ಪ ನೋಡಿಕೊಂಡು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡಿ. ಇನ್ನು ಒಂದೇ ವಾಕ್ಯದಲ್ಲಿ ಅಥವಾ ಒಂದು ಪದದಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ 5 ಪ್ರಶ್ನೆಗಳಲ್ಲಿ ಉತ್ಖನನ ಎಂದರೇನು ಅಂತ ಕೇಳಿದ್ದಾರೆ. ಆಮೇಲೆ ಆರ್ಯರು ಯಾವುದನ್ನು ಸಂಪತ್ತು ಅಂತ ಪರಿಗಣಿಸಿದ್ರು. ಕುಶಾನರ ಮೊದಲ ಅರಸ ಯಾರು ಕೇಳಿದ್ದಾರೆ. ಇನ್ನು ಯಾವ ಕೃತಿಯನ್ನು ಸಂಸ್ಕೃತದ ಮೊದಲ ವಿಶ್ವಕೋಶ ಅಂತ ಕರೆದಿದ್ದಾರೆ ಕೇಳಿದ್ದಾರೆ. ನೆಕ್ಸ್ಟ್, ಶಿವಾಜಿಯ ಕಿರೀಟ ಧಾರಣೆಯಾದ ವರ್ಷವನ್ನು ಸಹಿತ ಕೇಳಿದ್ದಾರೆ. ಇನ್ನು 2 ಮಾರ್ಕ್ಸಲ್ಲಿ ನೋಡೋಣ. ಹೊಸ ಶಿಲಾಯುಗದ 2 ತಾಣ ಕೇಳಿದ್ದಾರೆ. ಇದು ನೆನಪಿಟ್ಕೊಡ್ರಿ, ಹೊಸ ಶಿಲಾಯುಗ, ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗದ ತಾಣಗಳನ್ನು ಕೇಳ್ತಾರೆ. ಇನ್ನು ಸಿಂಧು ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾದ 2 ಕಾರಣ ಕೇಳಿದ್ದಾರೆ. ವೈದಿಕ ಕಾಲದಲ್ಲಿ ರಾಜನಿಗೆ ಯಾವ 2 ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡ್ತಾ ಇದ್ವು ಅಂತ ಕೇಳಿದ್ದಾರೆ. ಶಾತವಾಹನರ ಯಾವುದಾದರೂ 2 ವಾಸ್ತುಶಿಲ್ಪದ ಕೇಂದ್ರಗಳನ್ನು ಕೇಳಿದ್ದಾರೆ. ಇನ್ನು ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಕನಿಷ್ಕನ 2 ಕ್ರಮಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ತೊಕ್ಕೋಳಂ ಕದನ ಯಾವಾಗ ಯಾರ ನಡುವೆ ನಡೆಯಿತು. ಹರ್ಷವರ್ಧನನ ತಂದೆ ತಾಯಿ ಯಾರು. 3ನೇ ಗೋವಿಂದನ 2 ಬಿರುದುಗಳು. ಇನ್ನು ದೆಹಲಿಯನ್ನು ಆಳಿದ 2 ಸುಲ್ತಾನ ಸಂತತಿಗಳು. ಮೊಘಲ್ ಕಾಲದ 2 ಪ್ರಸಿದ್ಧ ಸಂಗೀತಕಾರರು. ನೆನಪಿಟ್ಕೊಡ್ರಿ, 2 ಮಾರ್ಕ್ಸಲ್ಲಿ ಕೇವಲ 8 ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಬರಿಬೇಕಾಗ್ತದೆ. ಇನ್ನು ಭಾಗ ಸಿಗೆ ಹೋಗೋಣ. ಒಟ್ಟು 4 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ. 15 to 20 ಅಂತ ಕೇಳಿದರೆ ಮಿನಿಮಮ್ 5 ಮಾರ್ಕ್ಸ್ಗೆ 1 ಪೇಜ್ ಆದರೂ ನೀವು ಬರೀಲೇಬೇಕು. ಯಾವ ಪ್ರಶ್ನೆ ಇದೆ? ಭಾರತದ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವ ಕೇಳಿದ್ದಾರೆ. ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ಕೇಳಿದ್ದಾರೆ. ಹೊಯ್ಸಳರ ವಾಸ್ತುಶಿಲ್ಪಿಯ ಪ್ರಮುಖ ಲಕ್ಷಣಗಳನ್ನು ಬರಲಿಕ್ಕೆ ಕೇಳಿದರು. ಇನ್ನು ಶಿವಾಜಿಯ ಆಡಳಿತ ಪದ್ಧತಿಯ ಬಗ್ಗೆ ವಿವರಣೆ ನೀಡಿ ಅಂತಕ್ಕದ್ದನ್ನು ಸಹಿತ ಕೇಳಿದ್ದಾರೆ. ಇನ್ನು 10 ಮಾರ್ಕ್ಸ್ ಕ್ವಶನಲ್ಲಿ ನೋಡಿ, ವಿಶೇಷವಾಗಿರ್ತಕ್ಕಂಥದ್ದು ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ಕೇಳಿದ್ದಾರೆ. ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ಕೇಳಿದ್ದಾರೆ. ಮೊಹಮ್ಮದ್ ಬಿನ್ ತುಘಲಕನ ಆಡಳಿತಾತ್ಮಕ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಣೆ ಮಾಡೋಕ್ಕೆ ಕೇಳಿದ್ದಾರೆ. 10 ಮಾರ್ಕ್ಸ್ಗೆ 2 ಕ್ವಶನ್ ಬರೀಬೇಕು. 2 ಪೇಜ್ ಆದರೂ ಮಿನಿಮಮ್ ನೀವು ಬರೀಲೇಬೇಕು. ಇನ್ನು ಕಾಲಕ್ರಮಾನುದಲ್ಲಿ ಬರೀಬೇಕಂತಿದೆ. ಸೊ ಫಸ್ಟ್ ಈ ಘಟನೆಗಳನ್ನು ಯಾವ ವರ್ಷದಲ್ಲಿ ನಡೀತು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅದರ ಆಧಾರದ ಮೇಲೆ, ಅಂದರೆ ಮೊದಲಿನಿಂದ ಅಂತ್ಯದವರೆಗೆ ಇರತಕ್ಕಂಥ ಘಟನೆಗಳ ಆಧಾರದ ಮೇಲೆ ನೀವು ಅವುಗಳನ್ನು ಕಾಲಾನುಕ್ರಮದಲ್ಲಿ ಬರಿತಾ ಹೋಗಬೇಕು. ಗುಪ್ತಶಕೆ ಇದೆ, ದೀನಿ ಇಲಾಹಿ ಧರ್ಮ ಸ್ಥಾಪನೆ ಇದೆ, ಮಹಾವೀರನ ಜೀವನ,
ಸಿಂಧು ನಾಗರಿಕತೆಯ ಶೋಧ ಅಂತ ಇದೆ. ಇನ್ನು ನಿಮಗೆ ಭಾರತದ ಭೂಪಟವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೆಳಗಿನ ಯಾವುದೇ 5 ಐತಿಹಾಸಿಕ ಸ್ಥಳಗಳನ್ನು ಗುರುತು ಹಾಕಬೇಕು ಮತ್ತು ಪ್ರತಿ ಸ್ಥಳದ ಬಗ್ಗೆ 2 ವಾಕ್ಯಗಳಲ್ಲಿ ನೀವೇನು ಮಾಡಬೇಕು, ವಿವರಣೆಯನ್ನು ಕೊಡಬೇಕು. ನೋಡಿ, ತಕ್ಷಶಿಲಾ ಇದೆ, ದೆಹಲಿ, ಪಟಲಿಪುತ್ರ, ದೇವಗಿರಿ, ಬದಾಮಿ, ಪಾನಿಪತ್, ಹಳೆಬೀಡು, ಆಗ್ರಾ ಅಂತಕ್ಕಂಥದ್ದಿದೆ. ಬಹಳ ಸಲ ಏನು ಮಾಡ್ತಾರಪ್ಪ ಅಂದರೆ ಇವೇ ಸ್ಥಳಗಳು ರಿಪೀಟ್ ಆಗಿದ್ದಾವೆ. ಇದನ್ನು ಕೂಡ ನಿಮಗೆ ಗೊತ್ತಿರಲಿ. ಸೊ ಇಷ್ಟು ಸೆಕೆಂಡ್ PUCಯಲ್ಲಿ ಹಿಸ್ಟ್ರಿಯಲ್ಲಿರ್ತಕ್ಕಂಥ ಒಂದು ಅರ್ಧವಾರ್ಷಿಕ ಪರೀಕ್ಷೆಗೆ ಮಾಡೆಲ್ ಕ್ವಶನ್ ಪೇಪರನ್ನು ನಾನು ಪೋಸ್ಟ್ ಮಾಡಿದ್ದೆ. ಎಲ್ಲ ವಿಷಯಗಳಲ್ಲಿ ಕ್ವಶನ್ ಪೇಪರ್ಗಳಿದ್ದಾವೆ, ದಯಮಾಡಿ ಅವುಗಳನ್ನು ನೋಡಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋನ ವೀಕ್ಷಿಸಿದ್ದೀರಿ. ಸೊ ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ಕೊಡ್ತೀನಿ. ಅದನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿ ಚೆಕ್ ಮಾಡಿ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಲಿಂಕ್ಗಳನ್ನು ಜಾಯಿನ್ ಆಗಿ ಅಂತ ಹೇಳ್ತಾ